ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಕಾರ್ಯಕ್ರಮದಲ್ಲಿ ನಾವು ಯೇಸು ಕ್ರಿಸ್ತನು ತನಗಾಗಿ ಮಾಡಿದ ಪ್ರಾರ್ಥನೆಯ ಬಗ್ಗೆ ಅಧ್ಯಯನ ಮಾಡಿದೆವು. ಇಂದು ನಾವು ಧ್ಯಾನದಲ್ಲಿ ಮುಂದುವರಿಯುವಾಗ ಯೇಸು ಶಿಷ್ಯರಿಗಾಗಿ ಪ್ರಾರ್ಥಿಸಿದ್ದು ಮತ್ತು ಸಭೆಗಾಗಿ ಪ್ರಾರ್ಥಿಸಿದ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಬಂದಿರಿ, ಪ್ರಾರ್ಥನಾ ಪೂರ್ವಕವಾಗಿ ಕಾರ್ಯಕ್ರಮ ವೀಕ್ಷಿಸಿ ದೇವರ ವಾಕ್ಯದ ಗೂಢಾರ್ಥಗಳನ್ನು ತಿಳಿದುಕೊಳ್ಳೋಣ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ತಂದೆಯನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ಕೊಡುವನು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ ಅನೇಕ ಅದ್ಭುತ ವಿಚಾರಗಳನ್ನು ನಾವು ಕಲಿಯುತ್ತಾ ಬಂದಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಷ್ಟೇ ಅಲ್ಲದೆ ನಮಗಾಗಿ ತಂದೆಯ ಸಮ್ಮುಖದಲ್ಲಿ ಸತತವಾಗಿ ಬೇಡುವ ಮಧ್ಯಸ್ಥಗಾರನೂ ಆಗಿದ್ದಾನೆ. ಈ ಮಹಾದೇವರು ಮತ್ತು ಅದ್ಭುತ ರಕ್ಷಕನೂ ಆಗಿರುವಾತನ ಕುರಿತಾಗಿ ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಳ್ಳುವಂತೆ ದೇವರು ತಾನೇ ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪ್ರಿಯರೇ, ನೀವೆಲ್ಲರೂ ಇಂದಿನ ಧ್ಯಾನಕ್ಕಾಗಿ ಸಿದ್ಧರಾಗಿದ್ದೀರೆಂದು ನಾನು ನಂಬುತ್ತೇನೆ. ಹಾಗಾದರೆ ಬಂದಿರಿ, ನಮ್ಮ ಇಂದಿನ ಧ್ಯಾನವನ್ನು ನಾವು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದನು. ನೀನು ಇವರನ್ನು ನನಗೆ ಕೊಟ್ಟಿ, ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಕೊಂಡು ನಡೆದಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಈ ಮಾತುಗಳನ್ನು ಗಮನಿಸಿರಿ. ನೀನು ಅವನಿಗೆ ಕೊಟ್ಟ ಮನುಷ್ಯರಿಗೆ 2ನೆಯ ವಚನ, ಮತ್ತು ನೀನು ನನಗೆ ಕೊಟ್ಟ ಮನುಷ್ಯರಿಗೆ 6ನೆಯ ವಚನ. ನೀನು ಇವರನ್ನು ನನಗೆ ಕೊಟ್ಟ 9ನೆಯ ವಚನ. ನೀನು ನನಗೆ ಕೊಟ್ಟ 11ನೆಯ ವಚನ, ಮತ್ತು ನೀನು ನನಗೆ ಕೊಟ್ಟವರು 12ನೆಯ ವಚನ. ಕರ್ತನಲ್ಲಿ ಪ್ರಿಯರೇ, ನಾವು ತಿರುಗಿ ಆಯ್ಕೆಯ ವಿಶೇಷ ಬೋಧನೆಯ ಕಡೆಗೆ ಬಂದಿದ್ದೇವೆ. ಯೇಸು ತನ್ನ ತಂದೆಯೊಂದಿಗೆ ಆ ವಿಚಾರವಾಗಿ ಮಾತನಾಡಿದ್ದಾನೆ. ಅದು ಒಂದು ಪ್ರತ್ಯೇಕ ಸಂಭಾಷಣೆಯಾಗಿದ್ದರೂ ತನ್ನ ಶಿಷ್ಯರು ಅದನ್ನು ಕೇಳಬೇಕೆಂದು ಮತ್ತು ಆ ವಿಚಾರವಾಗಿ ಅವರು ತಿಳಿದಿರಬೇಕೆಂದು ಆತನು ಬಯಸಿದನು. ನನಗೆ ಈ ಆಯ್ಕೆಯ ಬೋಧನೆಯ ಕುರಿತಾಗಿ ತಿಳಿಯಬೇಕಾದಷ್ಟು ತಿಳಿದಿರುವುದಿಲ್ಲ. ನೋಡಿರಿ, ಈ ಆಯ್ಕೆಯ ವಿಚಾರವಾಗಿ ನಮಗೆ ಹೆಚ್ಚು ತಿಳಿಯದಿರುವುದಕ್ಕೆ ಕಾರಣವೇನೆಂದರೆ ಅದು ದೇವರ ವಿಚಾರವಾಗಿದೆ, ಮತ್ತು ದೇವರು ತಿಳಿದಿರುವ ಹಾಗೂ ನಮಗೆ ತಿಳಿಯದಿರುವ ಅನೇಕ ಸಂಗತಿಗಳು ಇರುತ್ತವೆ. ಈ ಪ್ರಾರ್ಥನೆಯನ್ನು ಕೇಳುವುದು ಒಂದು ಅದ್ಭುತವಾದಂಥ ಅನುಭವವಾಗಿದೆ. ಹಾಗೂ ಯೇಸು ಕ್ರಿಸ್ತನು ಈಗ ದೇವರ ಬಲಗಡೆಯಲ್ಲಿ ಇದ್ದುಕೊಂಡು ತಂದೆಯೊಡನೆ ನಮ್ಮ ಕುರಿತಾಗಿ ಮಾತನಾಡುತ್ತಿದ್ದಾನೆ ಎಂಬುದನ್ನು ತಿಳಿಯುವುದು ಇನ್ನೂ ಅದ್ಭುತವೇ. ಪ್ರಿಯರೇ, ನಾನು ಆತನವರಲ್ಲಿ ಒಬ್ಬನಾಗಿದ್ದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಹೊತ್ತು ಕೂಡ ನನ್ನ ವಿಷಯವಾಗಿ ತಂದೆಯೊಂದಿಗೆ ಮಾತನಾಡಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನಿಗೂ ಮತ್ತು ಆತನವರಿಗೂ ನಡುವೆ ಒಂದು ಗೂಢವಾದಂಥ ಸಂಬಂಧವಿದೆ. ಅವರು ತಂದೆಗೆ ಸೇರಿದವರು, ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟವರೂ ಆಗಿರುತ್ತಾರೆ. ಇದರ ಅರ್ಥವನ್ನು ನಾನು ಗ್ರಹಿಸಲಾರೆನು. ಇದು ಎಂಥ ಅದ್ಭುತವಾದಂಥ ಸಂಬಂಧವಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರಿದು ನಾವು 7ನೆಯ ಹಾಗೂ 8ನೆಯ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ನೀನು ನನಗೆ ಕೊಟ್ಟದ್ದೆಲ್ಲ ನಿನ್ನಿಂದಲೇ ಬಂದದೆ ಎಂದು ಈಗ ಇವರು ತಿಳುಕೊಂಡಿದ್ದಾರೆ. ಹೇಗೆಂದರೆ, ನೀನು ನನಗೆ ಕೊಟ್ಟ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರು ಆ ಮಾತುಗಳನ್ನು ಕೈಕೊಂಡು ನನ್ನನ್ನು ನಿನ್ನ ಬಳಿಯಿಂದ ಹೊರಟು ಬಂದವನೆಂದು ನಿಜವಾಗಿ ತಿಳಿದು ನೀನೇ ನನ್ನನ್ನು ಕಳುಹಿಸಿಕೊಟ್ಟಿರುವುದಾಗಿ ನಂಬಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸು ಕ್ರಿಸ್ತನು ಅವರಿಗೆ ತಂದೆಯ ಮಾತುಗಳನ್ನು ಕೊಟ್ಟಿದ್ದಾನೆ. ಇದು ಬಹು ಪ್ರಾಮುಖ್ಯವಾದದ್ದು. ನೋಡಿರಿ, ಆತನು ಅವರಿಗೆ ಆಸ್ತಿಯನ್ನಾಗಲಿ ಹಣವನ್ನಾಗಲಿ ಇಲ್ಲವೇ ವಾಹನವನ್ನಾಗಲಿ ಕೊಡಲಿಲ್ಲ, ಆದರೆ ತಂದೆಯ ಮಾತುಗಳನ್ನು ಕೊಟ್ಟಿದ್ದಾನೆ. ತಾನು ತಂದೆಯಿಂದ ಬಂದವನೆಂಬುದನ್ನು ಈಗ ಈ ಶಿಷ್ಯರು ನಂಬಿದ್ದಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಸಾಕ್ಷಿ ನುಡಿಯುತ್ತಾನೆ. ಆತನು ಯಾರೆಂದು ಅವರೂ ತಿಳಿದಿದ್ದರು. ಅವರಿಗೆ ಆತನ ಉದ್ದೇಶ, ಆತನ ಮರಣ ಹಾಗೂ ಪುನರುತ್ಥಾನಗಳ ಅರ್ಥ ತಿಳಿಯಲಿಲ್ಲ. ಆದರೆ ಆತನೊಡನೆ ಅವರಿದ್ದ ಈ 3 ವರ್ಷಗಳಲ್ಲಿ ಅವರು ತುಂಬಾ ಮುಂದೆ ಬಂದಿದ್ದರು. ಆತನು ದೇವರಿಂದ ಬಂದವನೆಂದು ಅವರು ತಿಳಿದಿದ್ದರು, ಹಾಗೂ ದೇವರು ಆತನನ್ನು ಕಳುಹಿಸಿಕೊಟ್ಟಿದ್ದಾನೆಂದು ಅವರು ನಂಬಿದ್ದರು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ಇವರಿಗೋಸ್ಕರ ಕೇಳಿಕೊಳ್ಳುತ್ತೇನೆ, ಲೋಕಕ್ಕೋಸ್ಕರ ಕೇಳಿಕೊಳ್ಳದೆ
ನೀನು ನನಗೆ ಕೊಟ್ಟವರಿಗೋಸ್ಕರವೇ ಕೇಳಿಕೊಳ್ಳುತ್ತೇನೆ, ನಿನ್ನವರಾಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಈಗ ಮಾಡುವ ಹೇಳಿಕೆ ಏಸು ಮಾಡಿದ ಹೇಳಿಕೆಯಷ್ಟು ಚಕಿತಗೊಳಿಸುವಂಥದ್ದಲ್ಲ. ನೋಡಿರಿ, ಏಸು ಕ್ರಿಸ್ತನು ಇಂದು ಲೋಕಕ್ಕೋಸ್ಕರ ಪ್ರಾರ್ಥಿಸುತ್ತಾ ಇಲ್ಲ. ಆತನ ಮಧ್ಯಸ್ಥಿಕೆಯ ಕಾರ್ಯ ಲೋಕದಲ್ಲಿರುವ ಆತನವರಿಗಾಗಿ. ಆತನು ಲೋಕಕ್ಕಾಗಿ ಪ್ರಾರ್ಥಿಸುತ್ತಾ ಇಲ್ಲ. ಹೌದು, ಆತನು ಲೋಕಕ್ಕಾಗಿ ಸತ್ತನು ಮತ್ತು ಆತನು ಲೋಕಕ್ಕೆ ಪಾಪ, ನೀತಿ, ನ್ಯಾಯ ತೀರುವಿಕೆಯ ಕುರಿತಾಗಿ ಅರುಹನ್ನು ಹುಟ್ಟಿಸುವುದಕ್ಕಾಗಿ ಪರಿಶುದ್ಧಾತ್ಮನನ್ನು ಕಳುಹಿಸಿಕೊಟ್ಟಿದ್ದಾನೆ. ಹೌದು ಪ್ರಿಯರೇ, ಏಸು ಕ್ರಿಸ್ತನು ತನ್ನವರಿಗಾಗಿ ಪ್ರಾರ್ಥಿಸುತ್ತಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 10ನೇ ವಚನವನ್ನು ಓದುವಾಗ, ನನ್ನದೆಲ್ಲ ನಿನ್ನದೇ ಮತ್ತು ಇವರಿಂದ ನನಗೆ ಮಹಿಮೆ ಉಂಟಾಗಿದೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಮ್ಮ ರಕ್ಷಣೆಯ ಸಂಪೂರ್ಣ ಉದ್ದೇಶವೇ ಏಸು ಕ್ರಿಸ್ತನಿಗೆ ಮಹಿಮೆಯನ್ನು ತರುವುದಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಇನ್ನು ನಾನು ಲೋಕದಲ್ಲಿ ಇರುವುದಿಲ್ಲ, ಇವರು ಲೋಕದಲ್ಲಿ ಇರುತ್ತಾರೆ. ನಾನು ನಿನ್ನ ಬಳಿಗೆ ಬರುತ್ತೇನೆ. ಪವಿತ್ರನಾದ ತಂದೆಯೇ, ನಾವು ಒಂದಾಗಿರುವ ಹಾಗೆ ಇವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯಬೇಕು ಎಂಬುದಾಗಿ. ದಯಮಾಡಿ ಗಮನಿಸಿರಿ, ಆತನು 2 ಅದ್ಭುತವಾದಂಥ ಸಂಗತಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದಾನೆ. ಮೊದಲನೆಯದಾಗಿ, ನಾವು ಕಾಯಲ್ಪಡಬೇಕೆಂದು. ನಾವು ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟವರಾದದರಿಂದಲೂ ಹಾಗೂ ನಮ್ಮ ರಕ್ಷಕನು ನಮಗಾಗಿ ಪ್ರಾರ್ಥಿಸುತ್ತಿರುವುದರಿಂದಲೂ ನಾವು ಕಾಯಲ್ಪಟ್ಟಿರುತ್ತೇವೆ. ಇನ್ನು ಆತನ ಇನ್ನೊಂದು ಪ್ರಾರ್ಥನೆ ಏನೆಂದರೆ, ನಾವು ಒಂದಾಗಿರಬೇಕೆಂದು. ನೋಡಿರಿ, ಆತನು ವಿಶ್ವಾಸಿಗಳ ಐಕ್ಯಕ್ಕಾಗಿ ಪ್ರಾರ್ಥಿಸುತ್ತಾನೆ. ಆತನು ಒಂದು ಸಭಾ ಐಕ್ಯತೆಯ ಚಳುವಳಿಗಾಗಿ, ಇಲ್ಲವೇ ನಾವೆಲ್ಲ ಒಂದೇ ಬೋಧನೆಗೆ ಸೇರಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇಲ್ಲ. ಪ್ರಿಯರೇ, ಇದರ ವಿಚಾರವಾಗಿ ತುಂಬಾ ತಪ್ಪಾದ ಬೋಧನೆಗಳು ಕಲಿಸಲ್ಪಟ್ಟಿವೆ. ಮೊದಲನೆಯದಾಗಿ, ತನ್ನವರು ಒಂದಾಗಿರಬೇಕೆಂದು ಆತನು ಪ್ರಾರ್ಥಿಸುತ್ತಾನೆ. ಆತನು ನಮ್ಮನ್ನು ಇಲ್ಲವೇ ಯಾವ ಸಭಾ ಅಧಿಕಾರಿಯನ್ನು ಕೇಳಿಕೊಳ್ಳುತ್ತಾ ಇಲ್ಲ, ಆದರೆ ತಂದೆಗೆ ಪ್ರಾರ್ಥಿಸುತ್ತಿದ್ದಾನೆ. ನಾವು ಒಂದಾಗಿರುವಂತೆ ಅವರೂ ಸಹ ಒಂದಾಗಿರಬೇಕೆಂದು ಆತನು ಕೇಳಿಕೊಳ್ಳುತ್ತಿದ್ದಾನೆ. ಅಂದರೆ ಪ್ರಿಯರೇ, ತಂದೆಯೂ ಮಗನೂ ಒಂದಾಗಿರುವಂತೆ ಎಂಬುದಾಗಿ. ನೋಡಿರಿ, ತಂದೆಯು ಮಗನ ಪ್ರತಿಯೊಂದು ಬೇಡಿಕೆಯನ್ನು ನೆರವೇರಿಸಿದ್ದಾನೆ ಮತ್ತು ಇದನ್ನೂ ಸಹ ನೆರವೇರಿಸುವನು. ಹೌದು, ಪವಿತ್ರ ಆತ್ಮನು ಎಲ್ಲಾ ನಿಜ ವಿಶ್ವಾಸಿಗಳನ್ನು ಒಟ್ಟುಗೂಡಿಸಿ ಯೇಸು ಕ್ರಿಸ್ತನ ದೇಹದಲ್ಲಿ ದೀಕ್ಷಾ ಸ್ನಾನದ ಮೂಲಕ ಒಂದಾಗಿಸಿದ್ದಾನೆ. ಆದರೆ ಪ್ರಿಯರೇ, ಇದರಲ್ಲಿನ ಅವಮಾನಕರ ಸಂಗತಿ ಏನೆಂದರೆ, ಈ ಲೋಕದಲ್ಲಿ ವಿಶ್ವಾಸಿಗಳೆಲ್ಲರೂ ವಿಭಾಗಿಸಲ್ಪಟ್ಟಿದ್ದಾರೆ. ಆದರೆ ಒಂದೇ ನಿಜವಾದ ಸಭೆಯಿರುತ್ತದೆ ಹಾಗೂ ಯೇಸು ಕ್ರಿಸ್ತನಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯು ಆ ಸಭೆಯ ಸದಸ್ಯನಾಗಿದ್ದಾನೆ ಮತ್ತು ಅದು ಯೇಸು ಕ್ರಿಸ್ತನ ದೇಹವೆಂದು ಕರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು 12ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರೂ ನಾಶವಾಗಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀನು ನನಗೆ ಕೊಟ್ಟಿರುವ ಎಂಬ ಈ ಮಾತನ್ನು ನಾವು ಗಮನಿಸುವಾಗ ಇಲ್ಲಿ ಮತ್ತೊಮ್ಮೆ ಆಯ್ಕೆಯ ವಿಚಾರ ಬಂದಿದೆ. ನೋಡಿರಿ, ಕೆಲವು ಸಂಗತಿಗಳು ನನಗೆ ಪರಸ್ಪರ ವಿರೋಧವಾಗಿ ಕಾಣುವುದಿಲ್ಲ, ಆದರೆ ಒಂದಕ್ಕೊಂದು ಸಂಬಂಧವಿಲ್ಲದ್ದಾಗಿ ಕಾಣುತ್ತದೆ. ಬನ್ನಿರಿ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 13ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ, ಆದುದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗಿರುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ ಎಂಬುದಾಗಿ. ಈ ವಾಕ್ಯ ಭಾಗವನ್ನು ಗಮನಿಸುವಾಗ ನಾವು ಬಾಡಿದ ಮುಖದಿಂದ ಗಂಭೀರರಾಗಿರಬೇಕೆಂದು ದೇವರು ಬಯಸುವುದಿಲ್ಲ. ನಮ್ಮ ಜೀವಿತವು ಆನಂದದಿಂದ, ಅಂದರೆ ಆತನ ಆನಂದದಿಂದ ತುಂಬಿರಬೇಕೆಂದು ಆತನು ಬಂದನು ಎಂಬುದಾಗಿ ತಿಳಿಸುತ್ತದೆ. ಮುಂದುವರಿದು ನಾವು 14ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರೂ ಲೋಕದವರಲ್ಲ, ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿ ಅದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ದೇವರ ವಾಕ್ಯದಿಂದ ಲೋಕದಲ್ಲಿ ತೊಂದರೆಗಳು ಉಂಟಾಗುತ್ತವೆ. ನೋಡಿರಿ, ಸತ್ಯವೇದವು ಈ ಲೋಕದ ಅತ್ಯಂತ ಕ್ರಾಂತಿಕಾರಿ ಗ್ರಂಥವಾಗಿದೆ. ನನ್ನಷ್ಟಕ್ಕೆ ನಾನು
ನನ್ನನ್ನು ರಕ್ಷಿಸಿಕೊಳ್ಳಲಾರೆನು. ಆದರೆ ಯೇಸುಕ್ರಿಸ್ತನು ಮಾತ್ರವೇ ನನ್ನನ್ನು ರಕ್ಷಿಸಬಲ್ಲನೆಂದು ಬೋಧಿಸುವುದು ಕ್ರಾಂತಿಕಾರಿಯಾದ ಸಂಗತಿಯಾಗಿದೆ. ಹೌದು, ನಾನು ಈ ಲೋಕವನ್ನು ಸುಧಾರಿಸಲು ಅಸಾಧ್ಯ, ಆದರೆ ಯೇಸುಕ್ರಿಸ್ತನು ಮಾತ್ರ ಅದನ್ನು ಮಾಡಬಲ್ಲನು. ಇದು ಕ್ರಾಂತಿಕಾರಕ ಯೋಚನೆಯಾಗಿದೆ ಮತ್ತು ಲೋಕವು ಇದನ್ನು ಕೇಳಲು ಬಯಸುವುದಿಲ್ಲ. ಆದರೆ ಪ್ರಿಯರೇ, ನಿಜವಾದಂಥ ಸಮಸ್ಯೆ ಏನೆಂದರೆ ಮಾಲಿನ್ಯವು ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿಯೇ ಇದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಮುಂದುವರೆದು ನಾವು 15ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ, ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ, ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನು ಲೋಕದೊಳಗಿಂದ ತೆಗೆಯಬೇಕೆಂದು ಆತನು ಪ್ರಾರ್ಥಿಸುವುದಿಲ್ಲ. ನೋಡಿರಿ, ಇದು ವಿಸ್ಮಯಕಾರಿಯಾದ ವಿಷಯವಾಗಿದೆ. ಹೌದು, ನಮ್ಮನ್ನು ಈ ಲೋಕದಲ್ಲಿ ಇಡುವುದರಿಂದ ದೇವರಿಗೆ ಮಹಿಮೆಯಾಗುತ್ತದೆ. ನಾವು ಮೇಲಕ್ಕೆ ಎತ್ತಲ್ಪಡುವುದನ್ನು ಅದ್ಭುತವಾದದ್ದೆಂದು ಹೇಳುತ್ತೇವೆ. ಹೌದು, ಅದು ಅದ್ಭುತವೇ ಸರಿ. ಅದು ದೇವರಿಗೆ ಮಹಿಮೆ ತರುತ್ತದೆಂದು ನಾವು ನೆನೆಸುತ್ತೇವೆ. ಅದು ಕೂಡ ಸರಿಯೇ. ಆದರೆ ಒಂದು ಸಂಗತಿಯನ್ನು ನಾವು ಬಹು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅದೇನೆಂದರೆ, ನನ್ನನ್ನು ಹಾಗೂ ನಿಮ್ಮನ್ನು ಈ ಲೋಕದಲ್ಲಿರಿಸುವುದರಿಂದ ದೇವರಿಗೆ ಮಹಿಮೆಯಾಗುತ್ತದೆ. ಪ್ರಿಯರೇ, ನಾವೆಲ್ಲರೂ ಮೇಲಕ್ಕೆ ಎತ್ತಲ್ಪಡುವುದಕ್ಕಾಗಿ ಎದುರು ನೋಡುತ್ತಾ ಇದ್ದೇವೆ. ಪ್ರಕಟಣೆಯ ಪುಸ್ತಕ 22ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಎಂಬುದಾಗಿ. ನೋಡಿರಿ, ಪರಿಶುದ್ಧಾತ್ಮನು ಈ ಲೋಕದೊಂದಿಗೆ ಕೋಪಿಸಿಕೊಂಡಿದ್ದಾನೆ. ಹೌದು, ಆತನು ದುಃಖಗೊಂಡಿದ್ದಾನೆ. ಆದ್ದರಿಂದಲೇ ಬಾ ಅನ್ನುತ್ತಾನೆ. ಹೌದು ಪ್ರಿಯರೇ, ನಮಗೂ ಸಹ ಸಾಕಾಗಿದೆ. ಆದ್ದರಿಂದ ಯೇಸುಕ್ರಿಸ್ತನ ಮೊದಲಗಿತ್ತಿಯಾದ ನಾವೂ ಸಹ ಬಾ ಎನ್ನುತ್ತಿದ್ದೇವೆ. ಆದರೆ ಯೇಸುವು ನಾವು ಲೋಕದೊಳಗಿಂದ ತೆಗೆಯಲ್ಪಡಬೇಕೆಂದು ಕೇಳಿಕೊಳ್ಳದೆ ಕೆಡುಕನಾದ ಸೈತಾನನಿಂದ ಕಾಪಾಡಲ್ಪಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾನೆ. ಮತ್ತು ನಮ್ಮ ಕರ್ತನು ನಮ್ಮನ್ನು ಕೆಡುಕನಿಂದ ಕಾಯುವುದಿಲ್ಲವಾದರೆ ನಾವು ಈ ಲೋಕದಲ್ಲಿ ಒಂದು ಕ್ಷಣವಾದರೂ ಇರಲಾರೆವು. ಪ್ರಿಯರೇ, ನಾವು ಈ ಪಾಠವನ್ನು ಕಲಿತರೆ ಎಷ್ಟು ಒಳ್ಳೆಯದಲ್ಲವೇ? ಹೌದು, ಇಲ್ಲಿ ಸಂಗತಿಗಳು ಬಹು ಕಷ್ಟಕರವಾಗಿರುವುದರಿಂದ ನಾವು ಗುಣಗುಟ್ಟುತ್ತೇವೆ ಮತ್ತು ಮರುಗುತ್ತೇವೆ. ಅದು ಸತ್ಯವೇ. ಅದು ಹಾಗೆಯೇ ಇರುತ್ತದೆಂದು ಆತನೂ ಸಹ ಹೇಳಿದ್ದಾನೆ. ಆದರೆ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಯೇಸುಕ್ರಿಸ್ತನು ತಾನೇ ಹೇಳಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ಇದನ್ನು ಅರ್ಥ ಮಾಡಿಕೊಂಡರೆ ಈ ಲೋಕದ ಸಮಸ್ಯೆ, ಚಿಂತೆ ಹಾಗೂ ಕಷ್ಟ ಶೋಧನೆಗಳನ್ನು ಸಹಿಸುವುದು ಸುಲಭವಾದೀತು. ಹೌದು, ಯೇಸುಕ್ರಿಸ್ತನು ನಮ್ಮನ್ನು ಈ ಲೋಕದಲ್ಲಿ ಇರಿಸಬೇಕೆಂದು ಮತ್ತು ಕೆಡುಕನಿಂದ ಕಾಯಬೇಕೆಂದೂ ಪ್ರಾರ್ಥನೆ ಮಾಡಿದ್ದಾನೆ. ಮುಂದುವರೆದು ನಾವು 16ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರೂ ಲೋಕದವರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿಶ್ವಾಸಿಗಳಾಗಿ ನಾವು ಇದನ್ನು ಹೆಚ್ಚು ತಿಳಿದುಕೊಂಡಷ್ಟೇ ನಾವು ಆತನ ಚಿತ್ತವನ್ನು ಹೆಚ್ಚಾಗಿ ನೆರವೇರಿಸಿ ಆತನ ಉದ್ದೇಶಗಳನ್ನು ಪೂರೈಸುತ್ತೇವೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಪ್ರತಿಷ್ಠೆಪಡಿಸು ಅಂದರೆ ಪ್ರತ್ಯೇಕಿಸು ಎಂಬ ಅರ್ಥವನ್ನು ಕೊಡುತ್ತದೆ. ನೋಡಿರಿ, ವಿಶ್ವಾಸಿಯು ಈ ಲೋಕದವನಲ್ಲ, ಅವನು ಪ್ರತ್ಯೇಕಿಸಲ್ಪಟ್ಟವನು. ಈ ವಿಚಾರವು ವ್ಯಕ್ತಿಗಿಂತಲೂ ಕಾರ್ಯಕ್ಕೆ ಸಂಬಂಧಪಟ್ಟದ್ದಾಗಿದೆ. ಅದು ಕಾರ್ಯಕ್ಕೆ ಮಾಡಿಕೊಂಡ ಸಮರ್ಪಣೆ. ಹೌದು, ವಿಶ್ವಾಸಿಯು ದೇವರ ವಾಕ್ಯದ ಮೂಲಕವಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದಾನೆ. ಅಂದರೆ ದೇವರ ವಾಕ್ಯವು ದೇವರ ಮನಸ್ಸನ್ನು ಪ್ರಕಟಪಡಿಸುತ್ತದೆ. ಹೌದು ಪ್ರಿಯರೇ, ನಾನು ದೇವರ ವಾಕ್ಯವನ್ನು ಓದುತ್ತಾ ಹೋದಂತೆ ನಾನು ಒಂದು ವಿಶಿಷ್ಟ ಸೇವೆಗೋಸ್ಕರ ಪ್ರತ್ಯೇಕಿಸಲ್ಪಡುತ್ತೇನೆ. ನಾವು ಆತನ ವಾಕ್ಯವನ್ನು ತಿಳಿದುಕೊಂಡು ಅದಕ್ಕೆ ವಿಧೇಯರಾದರೆ ಮಾತ್ರ ನಾವು ಆತನ ಸೇವೆಯನ್ನು ಮಾಡಬಹುದು. ಮುಂದುವರಿದು ನಾವು 18 ಹಾಗೂ 19ನೇ ವಚನಗಳನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನೂ ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠಿತರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ,
ನಾವು ಸಾಕ್ಷಿಗಳಾಗಿರುವುದಕ್ಕಾಗಿ ಈ ಲೋಕದೊಳಕ್ಕೆ ಕಳುಹಿಸಲ್ಪಟ್ಟಿದ್ದೇವೆ. ಆತನು ತನ್ನನ್ನು ನಮ್ಮೊಂದಿಗೆ ಒಂದಾಗಿ ಮಾಡಲಿಕ್ಕಾಗಿ ತನ್ನನ್ನೂ ಸಹ ಪ್ರತಿಷ್ಠಿಸಿಕೊಳ್ಳುತ್ತಿದ್ದಾನೆ. ಆದ್ದರಿಂದಲೇ ಪ್ರಿಯರೇ, ನಾವು ಈ ಲೋಕದಲ್ಲಿ ಆತನವರಾಗಿ ಕಾಣಿಸಿಕೊಳ್ಳಬೇಕು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 20ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಯಮಾಡಿ ಗಮನಿಸಿರಿ. ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಆತನ ಮನಸ್ಸಿನಲ್ಲಿ ನಾನು ಮತ್ತು ನೀವೂ ಸಹ ಇದ್ದೆವು. ಈಗ ಅನೇಕ ಶತಮಾನಗಳ ಬಳಿಕ ನಮ್ಮ ಶ್ರೇಷ್ಠ ಮಹಾಯಾಜಕನು ನಮಗಾಗಿ ಪ್ರಾರ್ಥಿಸುತ್ತಿದ್ದಾನೆಂದು ತಿಳಿಯಬಹುದು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ಬರೆದದೆ, ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂತಲೂ, ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಅವರೂ ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪ್ರಾರ್ಥನೆ ಉತ್ತರಿಸಲ್ಪಟ್ಟಿದೆ. ಸಭೆಯು ಒಂದೇ ಆಗಿದೆ. ವಿಶ್ವಾಸಿಗಳು ಯೇಸುಕ್ರಿಸ್ತನಲ್ಲಿ ಒಂದಾಗಿದ್ದಾರೆ. ಸಭೆ ಒಂದೇ ದೇಹವಾಗಿದೆ. ನೋಡಿರಿ, ಒಬ್ಬ ಪಾಪಿಯು ಯೇಸುಕ್ರಿಸ್ತನನ್ನು ನಂಬಿದ ಕ್ಷಣವೇ ಆ ವಿಶ್ವಾಸಿಯು ಯೇಸುಕ್ರಿಸ್ತನ ದೇಹಕ್ಕೆ ಸೇರಿಸಲ್ಪಡುತ್ತಾನೆ. ಈ ಐಕ್ಯತೆಯನ್ನು ವಿಶ್ವಾಸಿಗಳು ಜಗತ್ತಿಗೆ ತೋರಿಸಿದಲ್ಲಿ ಜಗತ್ತು ಯೇಸುಕ್ರಿಸ್ತನ ವಿಷಯದಲ್ಲಿ ಪ್ರಭಾವವನ್ನು ಪಡೆಯುತ್ತದೆ. ಆದರೆ ಅನೇಕ ಸಾರಿ ವಿಶ್ವಾಸಿಗಳು ಪರಸ್ಪರ ಹಗೆ ಮಾಡುವುದನ್ನೇ ಲೋಕವು ನೋಡುತ್ತಾ ಇರುತ್ತದೆ ಮತ್ತು ಅವರು ಯೇಸುಕ್ರಿಸ್ತನನ್ನು ಅಂಗೀಕರಿಸದೇ ಇರಲು ಇದೇ ಕಾರಣವಾಗಿರಬಹುದು. ಎಂಥ ದುಃಖಕರವಾದಂಥ ಸಂಗತಿಯಲ್ಲವೇ ಪ್ರಿಯರೇ? ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು 22 ಹಾಗೂ 23ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನಾವು ಒಂದಾಗಿರುವ ಪ್ರಕಾರ ಅವರೂ ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾನು ಅವರಲ್ಲಿಯೂ ಅವರು ನನ್ನಲ್ಲಿಯೂ ಎಂಬುದು ಎಂಥ ಅದ್ಭುತವಾದಂಥ ವಿಚಾರವಲ್ಲವೇ? ನೋಡಿರಿ, ಪವಿತ್ರಾತ್ಮನು ಮಾತ್ರ ಇದನ್ನು ಸಾಧಿಸಬಲ್ಲನು. ತಂದೆಗೂ ಮಗನಿಗೂ ನಡುವೆ ಇರುವ ಐಕ್ಯವು ಕರ್ತನಾದ ಯೇಸುಕ್ರಿಸ್ತನಿಗೂ ವಿಶ್ವಾಸಿಗೂ ನಡುವೆ ಇರಬೇಕಾದದ್ದು. ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನೂ ಪ್ರೀತಿಸಿದ್ದಿ ಎಂಬ ಈ ಮಾತು ನಮ್ಮ ಬುದ್ಧಿಗೆ ನಿಲುಕದಂಥದ್ದು. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 24ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಯಿಸುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನೊಂದಿಗೆ ಪರಿಪೂರ್ಣ ಅನ್ಯೋನ್ಯತೆಯಲ್ಲಿ ಇರುವುದು ಪರಲೋಕದ ಸಂತೋಷವೇ ಸರಿ. ನೋಡಿರಿ, ಮಾನವನನ್ನು ಸೃಷ್ಟಿ ಮಾಡುವುದರಲ್ಲಿ ದೇವರ ಉದ್ದೇಶವೂ ಇದೇ ಆಗಿತ್ತೆಂದು ನಾನು ನಂಬುತ್ತೇನೆ. ಪ್ರಿಯರೇ, ಈ ವಿಶ್ವದಲ್ಲಿಯೂ ಈ ಭೂಮಿಯಲ್ಲಿಯೂ ಇತರ ಅನೇಕ ಜೀವಿಗಳು ಇರುತ್ತವೆ. ಆದರೆ ದೇವರು ಮಾತ್ರ ಮಾನವನನ್ನು ತನ್ನೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಬೇಕೆಂದು ಸೃಷ್ಟಿಸಿದನು. ಪ್ರಿಯರೇ, ದಯಮಾಡಿ ಗಮನಿಸಿರಿ, ದೇವರು ಮಾನವನನ್ನು ಸ್ವತಂತ್ರ ಚಿತ್ತದೊಂದಿಗೆ ಉಂಟುಮಾಡಿದನು. ಮಾನವನು ಪಾಪ ಮಾಡಿದರೂ ದೇವರು ಅವನೊಂದಿಗೆ ಅನ್ಯೋನ್ಯತೆಯಿಂದಿರಲು ಬಯಸಿದನು. ಪ್ರಿಯರೇ, ಪರಲೋಕವು ಅದ್ಭುತವಾದದ್ದಾಗಿರುತ್ತದೆ ಮತ್ತು ಅಲ್ಲಿ ಆತನ ಪ್ರತಿಯೊಂದೂ ಕುರಿಯೂ ಆತನೊಂದಿಗಿರುತ್ತದೆ ಹಾಗೂ ಪ್ರತಿಯೊಬ್ಬರಿಗೂ ಅವರವರ ಪಾತ್ರವಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 25ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ನೀತಿ ಸ್ವರೂಪನಾದ ತಂದೆಯೇ, ಲೋಕವಂತೂ ನಿನ್ನನ್ನು ತಿಳಿಯಲಿಲ್ಲ, ಆದರೆ ನಾನು ನಿನ್ನನ್ನು ತಿಳಿದಿದ್ದೇನೆ ಮತ್ತು ಇವರು ನೀನೇ ನನ್ನನ್ನು ಕಳುಹಿಸಿಕೊಟ್ಟಿರುವುದಾಗಿ ತಿಳುಕೊಂಡಿದ್ದಾರೆ ಎಂಬುದಾಗಿ. ದೇವರು ಪ್ರೀತಿಸುವ ಪ್ರಿಯರೇ, ತಂದೆಯಿಂದ ಕಳುಹಿಸಲ್ಪಟ್ಟಿರುವುದು ಆತನ ಇಡೀ ವಿಮೋಚನಾ ಕಾರ್ಯವನ್ನೇ ಒಳಗೊಂಡದ್ದಾಗಿದೆ. ಆದ್ದರಿಂದ ಪ್ರತಿಯೊಬ್ಬ ವಿಶ್ವಾಸಿಯು ಯೇಸುಕ್ರಿಸ್ತನನ್ನು ತಂದೆಯು ಕಳುಹಿಸಿದ್ದಾನೆಂತಲೂ
ಮತ್ತು ಅದರ ಉದ್ದೇಶವು ಆತನು ನಮ್ಮ ಪಾಪಗಳಿಗಾಗಿ ಸಾಯುವುದೇ ಆಗಿದೆ ಎಂದು ತಿಳಿದಿರುವನು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 26ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಂಥ ಪ್ರೀತಿಯು ಅವರಲ್ಲಿ ಇರಬೇಕೆಂದು, ನಾನೂ ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆತನು ತಿಳಿಸುವ ಕಡೇ ಮಾತೇನೆಂದರೆ, ಆತನ ಪ್ರೀತಿಯು ನಮ್ಮ ಹೃದಯಗಳಲ್ಲಿಯೂ ಜೀವಿತಗಳಲ್ಲಿಯೂ ಇರಬೇಕೆಂಬುದಾಗಿ. ನೋಡಿರಿ, ನಾವು ಕೃಪೆ ಹಾಗೂ ನಂಬಿಕೆಗಳ ಕುರಿತಾಗಿ ತುಂಬಾ ಮಾತಾಡುತ್ತೇವಲ್ಲವೇ? ಅದೂ ನಿಜವಾದದ್ದೇ. ಆದರೆ ಆತನ ಹೃದಯದ ದೊಡ್ಡ ಆಶೆ ಏನೆಂದರೆ, ಆತನ ಪ್ರೀತಿಯು ಆತನು ವಿಮೋಚಿಸಿದವರ ಜೀವಿತಗಳಲ್ಲಿ ಪ್ರಕಟವಾಗಬೇಕೆಂಬುದಾಗಿ. ಇದನ್ನು ನಾವು ಕೇಳುವಾಗ ಆತನೆದುರು ತಲೆ ತಗ್ಗಿಸಬೇಕಾಗುತ್ತದೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಹಾಗಾದರೆ ಆತನ ಪ್ರೀತಿಯು ನನ್ನಲ್ಲಿ ಎಷ್ಟರ ಮಟ್ಟಿಗೆ ಪ್ರಕಟವಾಗುತ್ತಿದೆ? ಈ ಗಂಭೀರವಾದಂಥ ಸಮಯದಲ್ಲಿ ನಮ್ಮನ್ನು ನಾವು ಸ್ವಲ್ಪ ಪರೀಕ್ಷಿಸಿಕೊಳ್ಳೋಣ ಹಾಗೂ ಪರಿಶೀಲಿಸಿಕೊಳ್ಳೋಣ. ಬನ್ನಿರಿ ಪ್ರಿಯರೇ, ಈಗ ಪುನರಾವರ್ತನೆಗಾಗಿ ವಿಶ್ವಾಸಿಗಳ ಹಾಗೂ ಲೋಕದ ವಿಚಾರವಾಗಿ ಈ ಪ್ರಾರ್ಥನೆಯಲ್ಲಿ 7 ವಿಶೇಷವಾದಂಥ ಅಂಶಗಳನ್ನು ನಾವು ಕಾಣುತ್ತೇವೆ. ಅವು ಯಾವವೆಂದರೆ, ಮೊದಲನೆಯದಾಗಿ ಲೋಕದೊಳಗಿಂದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟವರು, 6ನೇ ವಚನ. ಎರಡನೆಯದಾಗಿ ಲೋಕದಲ್ಲಿ ಬಿಡಲ್ಪಟ್ಟವರು, 11ನೇ ವಚನ. ಮೂರನೆಯದಾಗಿ ಲೋಕದವರು, 14ನೇ ವಚನ. ನಾಲ್ಕನೆಯದಾಗಿ ಲೋಕದಿಂದ ಹಗೆ ಮಾಡಲ್ಪಟ್ಟವರು, 14ನೇ ವಚನ. ಐದನೆಯದಾಗಿ ಕೆಡುಕನಿಂದ ಕಾಯಲ್ಪಟ್ಟವರು, 15ನೇ ವಚನ. ಆರನೆಯದಾಗಿ ಲೋಕದೊಳಗೆ ಕಳುಹಿಸಲ್ಪಟ್ಟವರು, 18ನೇ ವಚನ. ಇನ್ನು 7ನೆಯದಾಗಿ ಲೋಕದೆದುರು ಐಕ್ಯದಲ್ಲಿ ಕಾಣಿಸಲ್ಪಡುವವರು ಎಂಬುದಾಗಿ, 23ನೇ ವಚನ. ಅಷ್ಟೇ ಅಲ್ಲದೆ ಪ್ರಿಯರೇ, ಯೇಸು ಕ್ರಿಸ್ತನು ತನ್ನವರಿಗಾಗಿ ಮಾಡಿದಂಥ 7 ವಿಜ್ಞಾಪನೆಗಳು ಹೀಗಿವೆ. ಮೊದಲನೆಯದಾಗಿ ಕಾಯಲ್ಪಡುವಿಕೆ, 11ನೇ ವಚನ. ಎರಡನೆಯದಾಗಿ ಆನಂದ, ಅಂದರೆ ಆತ್ಮನ ಆನಂದದಿಂದ ಪರಿಪೂರ್ಣತೆ, 13ನೇ ವಚನ. ಮೂರನೆಯದಾಗಿ ತಪ್ಪಿಸಿ ಕಾಪಾಡಲ್ಪಡುವುದು, ಕೆಡುಕನಿಂದ, 15ನೇ ವಚನ. ನಾಲ್ಕನೆಯದಾಗಿ ಪ್ರತ್ಯೇಕಿಸಲ್ಪಡುವಿಕೆ, ಅಂದರೆ ಪ್ರತಿಷ್ಠೆ, 17ನೇ ವಚನ. ಐದನೆಯದಾಗಿ ಐಕ್ಯ, ಒಂದಾಗಿರುವುದು, 21ನೇ ವಚನ. ಆರನೆಯದಾಗಿ ನನ್ನೊಂದಿಗಿರುವುದು, 24ನೇ ವಚನ. ಏಳನೆಯದಾಗಿ ತೃಪ್ತಿ, ಅಂದರೆ ನನ್ನ ಮಹಿಮೆಯನ್ನು ನೋಡುವುದು, 24ನೇ ವಚನ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಶ್ರೇಷ್ಠ ಮಹಾಯಾಜಕನು. ನಮ್ಮನ್ನು ತನ್ನ ಭುಜದ ಮೇಲೆ ಹೊರುವುದು ಮಾತ್ರವಲ್ಲದೆ, ಆತನು ನಮ್ಮನ್ನು ತನ್ನ ಎದೆಯ ಮೇಲೆಯೂ ಧರಿಸುತ್ತಾನೆ. ನೋಡಿರಿ, ಭುಜವು ಆತನ ಶಕ್ತಿ ಹಾಗೂ ಅಧಿಕಾರಗಳನ್ನು ತೋರಿಸುತ್ತದೆ ಮತ್ತು ಎದೆಯು ಆತನ ಪ್ರೀತಿಯನ್ನು ಸೂಚಿಸುತ್ತದೆ. ಹೌದು ಪ್ರಿಯರೇ, ಆತನಿಗೆ ಸಮಸ್ತ ಅಧಿಕಾರವೂ ಇರುತ್ತದೆ ಮತ್ತು ಆತನು ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಾನೆ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಇಲ್ಲಿಗೆ ಕರ್ತನ ಪ್ರಾರ್ಥನೆಯ ಧ್ಯಾನವು ಮುಗಿಯಿತು. ಎಂಥ ಅದ್ಭುತಕರವಾದಂಥ ಪ್ರಾರ್ಥನೆಯಲ್ಲವೇ? ಅಷ್ಟು ಮಾತ್ರವಲ್ಲದೆ, ಎಂಥ ಮಹೋನ್ನತ ವ್ಯಕ್ತಿಯಿಂದ ತನ್ನೆದುರಿಗಿರುವ ಮಹಾಸಂಕಟಕರವಾದ ಸಾವಿನ ನೆರಳಿನಲ್ಲಿಯೂ ಯೇಸು ಕ್ರಿಸ್ತನು ತನ್ನವರಿಗಾಗಿಯೂ ತನ್ನ ಮುಂದಣ ಸಭೆಗಾಗಿಯೂ ಕನಿಕರ ಹಾಗೂ ಆಸಕ್ತಿಯಿಂದ ಪ್ರಾರ್ಥಿಸಿದ್ದಾನೆ. ನಮ್ಮೆಲ್ಲರನ್ನೂ ಆತನು ತನ್ನ ಪವಿತ್ರಾತ್ಮನ ಮೂಲಕ ಈ ಸೌಭಾಗ್ಯಕರವಾದಂಥ ಅನುಭವದಲ್ಲಿ ನಡೆಸುವ ಹಾಗೆ ಆತನನ್ನು ಪ್ರಾರ್ಥಿಸುತ್ತಾ ಈ ಕ್ರಿಸ್ತಿಯ ಜೀವಿತದಲ್ಲಿ ಆತನ ಮಹಿಮೆಗೋಸ್ಕರ ಜೀವಿಸೋಣ. ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರಿಯರೇ, ಪ್ರಾರ್ಥನೆ ಕ್ರಿಸ್ತಿಯ ಜೀವಿತಕ್ಕೆ ಬುನಾದಿಯಾಗಿದೆ. ಯೇಸುವು ಈಗ ದೇವರ ಬಲಗಡೆಯಲ್ಲಿದ್ದುಕೊಂಡು ತಂದೆಯೊಡನೆ ನಮ್ಮ ಕುರಿತಾಗಿ ಮಾತಾಡುವುದನ್ನು ತಿಳಿದುಕೊಳ್ಳುವುದು ಅದ್ಭುತವೇ. ಹಾಗೂ ನಮ್ಮ ರಕ್ಷಣೆಯ ಉದ್ದೇಶವೇ ಯೇಸು ಕ್ರಿಸ್ತನಿಗೆ ಮಹಿಮೆಯನ್ನು ತರುವುದೇ ಆಗಿದೆ. ಮಹಾಸಂಕಟಕರವಾದ ಸಾವಿನ ನೆರಳಿನಲ್ಲಿಯೂ ಯೇಸು ತನ್ನವರಿಗಾಗಿ ಪ್ರಾರ್ಥಿಸಿದ ಮಾದರಿಯನ್ನು ನಾವು ತಿಳಿದವರಾಗಿ
ಎಲ್ಲ ಸಮಯದಲ್ಲಿಯೂ ಆತನನ್ನು ದೃಷ್ಟಿಸಿ ಪ್ರಾರ್ಥನಾ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನೀನು ನಮ್ಮ ಒಳ್ಳೆಯ ಕುರುಬನಾಗಿದ್ದಿ. ಅಷ್ಟೇ ಅಲ್ಲದೆ ನಮಗೋಸ್ಕರವಾಗಿ ತಂದೆ ಬಲಪಾರ್ಶ್ವದಲ್ಲಿ ಕುಳಿತು ಬೇಡುವನಾಗಿದ್ದಿ, ಮಹಾಯಾಜಕನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಆಶೀರ್ವದಿಸು. ಈ ಮಿತ್ರರು ದೇವರ ವಾಕ್ಯದಲ್ಲಿ ಬೆಳೆಯುವಂತೆ ಕೃಪೆ ತೋರಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯ ಧ್ಯಾನವು ಎಷ್ಟೊಂದು ಅದ್ಭುತವಲ್ಲವೇ? ಈ ಅದ್ಭುತವನ್ನು ಇತರರೆಲ್ಲರೂ ತಿಳಿದುಕೊಳ್ಳಲು ಹಿಂದೆ ನಮಗೆ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.